ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಚ್ ಡಿ ಕೋಟೆಯ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಈ ವಿಡಿಯೋದಲ್ಲಿ ಇವತ್ತು ತೊಗೊಂಬಂದಿದ್ದೀನಿ ಅಂತಂದರೆ, 1 ಎಕರೆ 38 ಗುಂಟೆ ಲ್ಯಾಂಡ್ ಇತ್ತು. ಒಳ್ಳೆ ಟಾರ್ ರೋಡ್ ಟಚ್ ಅಂತ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ಮಾಹಿತಿ ಹೇಳ್ಕೊಡ್ತೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೇರೆಯವ್ರಿಗೆ ಬೇಕಾಗ್ಬೋದು. ಯಾರು ಲ್ಯಾಂಡ್ ಹುಡುಕ್ತಾ ಇದ್ದಾರೆ ಅವ್ರಿಗೆ ಬೇಕಾಗ್ಬೋದು. ಆಮೇಲೆ ಎಚ್ ಡಿ ಕೋಟೆ ಪ್ರಾಂತ್ಯದಲ್ಲೇ ಲ್ಯಾಂಡ್ಗಳನ್ನ ಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಎಚ್ ಡಿ ಕೋಟೆ, ಮೈಸೂರು ಡಿಸ್ಟಿಕ್, ಎಚ್ ಡಿ ಕೋಟೆ ತಾಲೂಕಲ್ಲಿ ನಾನು ಲ್ಯಾಂಡ್ ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬನ್ನಿ ವಿಡಿಯೋ ನೋಡೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನೋಡಿ, ಈಗ ನಾನು ಲ್ಯಾಂಡ್ ಮುಂಭಾಗದಲ್ಲಿದ್ದೀನಿ. ಈ ಜಾಗ ಇರೋದು 1 ಎಕರೆ 38 ಗುಂಟೆ ಇರೋವಂಥದ್ದು. ಫ್ರಂಟು ನೋಡಿ ಟಾರ್ ರೋಡ್ ಇದೆ. ಇದರಲ್ಲಿ ಫ್ರಂಟ್ ಟಾರ್ ರೋಡ್ ಇದೆ, ಪೂರ್ವ ದಿಕ್ಕಿಗೆ ಟಾರ್ ರೋಡ್ ಬರುತ್ತೆ. ಫ್ರಂಟಲ್ಲಿ ಲೈಟ್ ಇದೆ, ಸ್ವಲ್ಪ ಬ್ಯಾಕ್ ಡೌನ್ ಇದೆ ಲ್ಯಾಂಡು. ನೋಡಿ, ಒಂದು ಹಳೆ ಮನೆ ಕೂಡ ಇದೆ ಇಲ್ಲಿ. ಈ ಜಾಗದಲ್ಲಿ ಒಂದು 2 ಬೋರ್ವೆಲ್ ಕೂಡ ಇದೆ, ಒಂದು 80 ತೆಂಗಿನ ಮರ ಕೂಡ ಇದೆ. ಒಂದು ಬೋರ್ವೆಲ್ ರನ್ನಿಂಗ್ ಇದೆ ಮತ್ತು ಒಂದು ಬೋರ್ವೆಲ್ ಡೆಡ್ಡಲ್ಲಿದೆ. ಅದು ಮೋಟ್ರ್ ಬಿಡಿಸ್ಕೊಂಡ್ರೆ ನೀರು ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಲ್ಯಾಂಡ್ ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್ ಪಕ್ಕದಲ್ಲೇ ಕಾರ್ನರ್ ರೋಡು ಸಿಗುತ್ತೆ. ಇದಕ್ಕೆ 2 ಕಡೆ ಟಾರ್ ರೋಡ್ ಅಟ್ಯಾಚ್ ಬರೋ ಅಂಥದ್ದು. 2 ಕಡೆ ಟಾರ್ ರೋಡ್ ಅಟ್ಯಾಚ್ ಇದೆ. ಇದು ಫ್ರಂಟಲ್ಲೂ ಟಾರ್ ರೋಡ್ ಬರುತ್ತೆ ಮತ್ತು ಸೈಡಲ್ಲೂ ಬಲ್ಗಡೆ ಲ್ಯಾಂಡ್ ಬಲ್ಗಡೆ ಟಾರ್ ರೋಡ್ ಬರುತ್ತೆ. ಮತ್ತು ರೆಡ್ ಸಾಯಿಲ್ ಲ್ಯಾಂಡು, ಜನರಲ್ ಪ್ರಾಪರ್ಟಿ. ಮತ್ತು ಇದರಲ್ಲಿ ರೈಟಲ್ಲೆಲ್ಲ ಹೇಳ್ಬೇಕು ಅಂದರೆ ಇವರು ಏನಂತಂದರೆ ಕುಂಟೆ ಲೆಕ್ಕದಲ್ಲಿ ಮಾರ್ತಾಯಿದ್ದಾರೆ ಈ ಜಾಗನ. ಕುಂಟೆ ಎಷ್ಟಪ್ಪ ಅಂತಂದರೆ, ಈ ಗುಂಟೆ ಬಂದು 1.5 ಲಕ್ಷ ಒಂದು ಗುಂಟೆಗೆ ಹೇಳ್ತಾ ಇದ್ದಾರೆ. ನೋಡಿ, ರೆಡ್ ಸಾಯಿಲ್ ಲ್ಯಾಂಡು. ನೆಗೋಷಿಯಬಲ್ ಇರುತ್ತೆ, ಏನು ತೊಂದರೆ ಇಲ್ಲ, ನೆಗೋಷಿಯಬಲ್ ಇದೆ. 1.5 ಲಕ್ಷ ಹೇಳ್ತಾ ಇದ್ದಾರೆ ಒಂದು ಗುಂಟೆಗೆ. ಅಕ್ಕಪಕ್ಕ ಜಾಗದಲ್ಲಿ ವಿಚಾರಿಸಿದ್ದೀನಿ, ನನಗೆ ಗೊತ್ತಿರೋಂಗೆ ಏನು ತೊಂದರೆ ಇಲ್ಲ. ಈ ರೈಟು ಒಳ್ಳೆ ರೈಟು ಅಂತಲೇ ಹೇಳ್ಬೋದು. ಯಾಕಂದರೆ ಪಕ್ಕದಲ್ಲಿ ಇವಾಗ ಒಂದು ಎಕರೆಗೆ 40 ಲ್ಯಾಕ್ ಮತ್ತು 45 ಲ್ಯಾಕ್ ಈ ಥರ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಹಾಗಾಗಿ ಇವರು 2 ಎಕರೆ ಇರೋದ್ರಿಂದ ಮತ್ತು 80 ತೆಂಗಿನ ಮರದ್ರಿಂದ, 2 ಬೋರ್ವೆಲ್ ಇರೋದ್ರಿಂದ, ಈ ಥರ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಇವರು ಇಷ್ಟು 1.5 ಲಕ್ಷ ಹೇಳ್ತಿದ್ದಾರೆ ಗುಂಟೆಗೆ. ಒಂದು ನೆಗೋಷಿಯಬಲ್ಲು, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ಏನಿರಲ್ಲ. ಮತ್ತು ಚೆನ್ನಾಗಿದೆ ಜಾಗ. ಇದು ಬ್ಯಾಕ್ ಸೈಡಲ್ಲಿ ಇರೋಂಥದ್ದು. ನಾನು ಹಿಂದ್ಗಡೆ ಜಮೀನಿನ ಹಿಂದ್ಗಡೆ ಅಂತ ಇರೋವಂಥದ್ದು. ಮತ್ತು ಆ ಕಡೆ ಬೋರ್ವೆಲ್ಗಳೆಲ್ಲ ಇದ್ದಾವೆ, ತೋರಿಸ್ಕೊಡ್ತೀನಿ. ಹಾಗೆ ವೀಡಿಯೋ ಹೋಗ್ತಾ ಇರುತ್ತೆ. ಮತ್ತು ವ್ಯವಸಾಯ ಜಾಸ್ತಿ ಮಾಡ್ತಾಯಿಲ್ಲ ಇವರು, ಹಾಗೆ ಬಿಟ್ಕೊಂಡಿದ್ದಾರೆ ಎಲ್ಲನೂ. ಒಂದು ತೆಂಗಿನ ಮರಗಳು, ಒಂದೊಂದು ತೆಂಗಿನ ಮರ ಚೆನ್ನಾಗಿದ್ದಾವೆ, ಒಂದೊಂದು ತೆಂಗಿನ ಮರ ಚೆನ್ನಾಗಿಲ್ಲ. ಅದರಲ್ಲಿ ಒಂದು 80 ತೆಂಗಿನ ಮರದಲ್ಲಿ ಒಂದು 60 ತೆಂಗಿನ ಮರ ಸಿಗ್ಬೋದು. ಮತ್ತು ಅದರಲ್ಲೂ ಕೂಡ ಹೊಸ್ದಾಗಿ ಇವಾಗಲೂ ನೆಟ್ಟಿದ್ದಾರೆ ತೆಂಗಿನ ಮರ. ನೋಡಿ, ಬೋರ್ವೆಲ್ ಇಲ್ಲೊಂದಿದೆ, ಆವಾಗಲೇ ನೋಡಿ ಒಂದು ಮೋಟ್ರ್ ಮನೆಯೂ ಕೂಡ ತೋರಿಸ್ತೆ. ಜಾಗ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ರೈಟಲ್ಲಿ ಯಾರಾದರೂ ಈ ರೈಟ್ಗೆ ಫಿಕ್ಸ್ ಆದರೆ ಒಂದು 1.5 ಲಕ್ಷ ಹೇಳ್ತಾ ಇರೋದ್ರಿಂದ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಓನರು ಕೂಡ ಏನು ಆ ಥರ ಕಿರಿಕ್ ಮಾಡಲ್ಲ, ತುಂಬ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ಜನರಲ್ ಪ್ರಾಪರ್ಟಿ, ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸು. ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಸೇರುವಂಥದ್ದು ಜಾಗ ಇದು. ಮತ್ತು ಇದರಲ್ಲಿ ಇನ್ನೇನು ಹೇಳಬೇಕು ಅಂದರೆ, ಪಕ್ಕದಲ್ಲಿ ಒಂದು ಚಾನಲ್ ಕೂಡ ಹರಿದು ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಚಾನಲ್ ಇದೆ. ರೈಟ್ ಸೈಡ್ ಹೇಳಿದ್ನಲ್ಲ, ಅಲ್ಲಿ ರೋಡ್ ಇದೆ ಅಂತ, ರೋಡ್ ತೋರಿಸೋಣ. ರೈಟ್ ಸೈಡ್ ರೋಡ್ ಇದೆ ಅಂತ ಹೇಳಿದ್ನಲ್ಲ, ಆ ರೋಡ್ ಪಕ್ಕದಲ್ಲಿ ಒಂದು ಚಾನಲ್ ಬರುತ್ತೆ. ವರ್ಷದಲ್ಲಿ ಅಲ್ಲೂ ಕೂಡ ನೀರು ಬರುತ್ತೆ. ಒಂದು ವರ್ಷದಲ್ಲಿ ಒಂದು 6 ತಿಂಗಳು ನೀರು ಕೊಡ್ತಾರೆ. ಅಲ್ಲೂ ಕೂಡ ಬೇಸಿಗೆ ಟೈಮಲ್ಲಿ ನೀರು ಕೊಡ್ತಾರೆ, ಏನು ತೊಂದರೆ ಇಲ್ಲ. ನೀರು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಈ ಕಡೆ, ಏನು ತೊಂದರೆ ಇಲ್ಲ. ಪ್ಯೂರ್ ರೆಡ್ ಸಾಯಿಲ್ ಅಂತ ಹೇಳ್ಬೋದು, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ ಯಾರು. ಎಚ್ ಡಿ ಕೋಟೆ ತಾಲೂಕಲ್ಲಿ ಲ್ಯಾಂಡ್ ಬೇಕು ಅನ್ನೋರು ನನಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾನು ಆ ಕಡೆ ಈ ಕಡೆ ಜಾಸ್ತಿ ಎಲ್ಲೂ ಮಾಡೋಕ್ಕೆ ಹೋಗಲ್ಲ. ಕರ್ನಾಟಕದಲ್ಲೆಲ್ಲ ಅಷ್ಟು ಕರ್ನಾಟಕದಲ್ಲೇ ಫುಲ್ಲು ನಾನು ಮಾಡಬೇಕು ಅಂತೇನಿಲ್ಲ. ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಕೆಲಸ ಮಾಡಿಕೊಂಡ್ರೆ ಸಾಕು. ಮತ್ತು ಎಲ್ಲ ಇವಾಗ ಕಲ್ತ್ಕೋತಾ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಯೂಟ್ಯೂಬು ಕೂಡ ನನಗೆ ಅಷ್ಟು ಗೊತ್ತಾಗಿರಲಿಲ್ಲ, ಯಾರ್ಯಾರು ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನೆಲ್ಲ ನೋಡಿ ಕಲ್ತ್ಕೋತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಬರ್ತಾಯಿದ್ದೀರಾ ಬಯರ್ಸ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ರಿಗೂ ನಾನು ಖುಷಿಯಾಗೆ ನಾನು ಎಲ್ರಿಗೂ ಕಳಿಸ್ಕೊಡ್ತಾಯಿದ್ದೀನಿ. ಆಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಮೆಂಟ್ಗಳು ಮಾಡ್ತಾಯಿರ್ತೀರ ಜಾಸ್ತಿ, ಏನೇನೋ ಕಮೆಂಟ್ ಮಾಡ್ತೀರಾ, ಅದಕ್ಕೆಲ್ಲ ನನಗೆ ಬೇಜಾರಿಲ್ಲ. ಬಟ್ ಆದರೆ ಕಮೆಂಟ್ ಮಾಡೋದಕ್ಕಿಂತ ಜಾಸ್ತಿ ನೀವು ಕಾಲ್ ಮಾಡಿ, ನಂಬರ್ ಹಾಕಿದ್ದೀನಿ, ಫಸ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಹಾಯ್ ವಿಜಯ್ ಅಂತ. ನಾನು ಖಂಡಿತ ಎಲ್ರಿಗೂ ರಿಪ್ಲೈ ಕೊಡ್ತೀನಿ. ನನಗೆ ನೀವು ಕಮೆಂಟಲ್ಲಿ ನೀವು ಏನಾದ್ರು ನೆಗೆಟಿವ್ ಕಮೆಂಟೋ ಇಲ್ಲ ಒಳ್ಳೆ ಕಮೆಂಟೋ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ. ಇದು ಯಾಕೆಂದರೆ ಒಂದೊಳ್ಳೆ ಜಿನಿಯನಾಗಿ ಮಾಡಬೇಕಾಗಿರೋಂಥ ಕೆಲಸಗಳು.
ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಏನೇನು ಹೇಳ್ತೀರಾ, ಬೊಗಳೆ ಮಾತುಗಳೆಲ್ಲ ಆಡಬೇಡ, ರೈಟ್ ಹಾಕು ಕರೆಕ್ಟಾಗಿ, ಮತ್ತು ಮುಟ್ಟಾಳ ಈ ಥರ ಎಲ್ಲ ಹೇಳಿದ್ದಾರೆ ಯಾರ್ಯಾರೋ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಬಟ್ ನೋಡಿ ಈಗ ಇದೆ, ನಾನು ಎಚ್ ಡಿ ಕೋಟೆ ತಾಲೂಕು ಬಿಟ್ಟು ಹೊರಗಡೆ ಎಲ್ಲೂ ಕೆಲಸ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಎಚ್ ಡಿ ಕೋಟೆ ತಾಲೂಕೇ ಸಾಕು ನನಗೆ. ಇರೋವಂಥ ಭೂಮಿಗಳು ಇಲ್ಲಿ ಸೇಲ್ ಮಾಡಿದ್ರೆ ಸಾಕು. ಚೆನ್ನಾಗಿದೆ ಸರ್ ನಮ್ಮ ಕಡೆ ಭೂಮಿಗಳು, ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಎಲ್ಲೆಲ್ಲೋ ಪ್ರಕೃತಿ ವಿಕೋಪಗಳು ನಡೀತವೆ, ಆದರೆ ನಮ್ಮ ಪ್ರಾಂತ್ಯದಲ್ಲಿ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನೋಡ್ತಾ ಇದ್ದೀನಿ, ಯಾವುದೇ ಕೂಡ ನಮಗೆ ಪ್ರಕೃತಿ ವಿಕೋಪ ತೋರಿಸಿಲ್ಲ. ತುಂಬ ಸಂತೋಷವಾಗಿ ತುಂಬ ಚೆನ್ನಾಗಿ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಮತ್ತು 3 ಡ್ಯಾಮ್ ಇದೆ ನಮ್ಮ ತಾಲೂಕಲ್ಲಿ. ಎಚ್ ಡಿ ಕೋಟೆ ತಾಲೂಕಲ್ಲಿ 3 ಡ್ಯಾಮ್ಗಳು ಸಿಗುತ್ತೆ. ಒಂದು ಕಬಿನಿ ಡ್ಯಾಮು, ಒಂದು ನುಗು ಡ್ಯಾಮು, ಒಂದು ತಾರ್ಕಾ ಡ್ಯಾಮ್ ಅಂತ. ಈ 3 ಡ್ಯಾಮಿನಗಳಿಂದನೂ ಎಲ್ಲ ಕಡೆ ಎಚ್ ಡಿ ಕೋಟೆ ತಾಲೂಕಿಗೆ ಪೂರ್ತಿ ನೀರು ಸಪ್ಲೈ ಇದೆ. ಏನೂ ಮಾತಾಡೋಂಗಿಲ್ಲ ನೀರು ಬಗ್ಗೆ. ಮತ್ತು ಇದರ ಆಪೋಸಿಟ್ ನೋಡಿ, ಅಲ್ಲಿ ಏನು ಆಪೋಸಿಟ್ ಕಾಣ್ತಾ ಇದೆ, ಅದೊಂದು 17 ಎಕರೆ 18 ಎಕರೆ ಕಾಫಿ ತೋಟ ಮಾಡ್ಕೊಂಡಿದ್ದಾರೆ ಹೊರಗಡೆಯಿಂದ ಬಂದು ಪರ್ಚೇಸ್ ಮಾಡಿ. ನೋಡಿ ಇದೆ ಟಾರ್ ರೋಡು, ಮತ್ತು ರೈಟ್ ಸೈಡ್ ಕಟ್ಟಾದರೆ ಅಲ್ಲೂ ಕೂಡ ಟಾರ್ ರೋಡ್ ಸಿಗುತ್ತೆ. ಒಂದು ಹಳೆ ಮನೆ ಇದೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಒಂದು ಸರಿ ಯಾರಾದರೂ ಬಂದು ಈ ಲ್ಯಾಂಡು ನೋಡಿ ಏನಾದರೂ ಓಕೆ ಆಯಿತು ಅಂದರೆ ಒಂದೊಳ್ಳೆ ರೇಟಲ್ಲೇ ಮಾಡಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಇದ್ರ ಮಾಹಿತಿ ನೋಡಿ, ಯಾರಿಗಾರು ಇಷ್ಟ ಆದರೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್, ಬಾಯ್. ಹಾಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ.